ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ವೀಳ್ಯದೆಲೆಯಿಂದ ನಮಗೆ ಸಿಗುವಂತಹ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕೆಲವ್ರಿಗೆ ಯಾವಾಗ್ಲೂ ಕೂಡ ಅವ್ರ ದೇಹ ವಾಸನೆ ಬರ್ತಾ ಇರುತ್ತೆ, ಅಂದ್ರೆ ಬಾಡಿ ಒಡೋರು, ದೇಹ ದುರ್ಗಂಧ ಬರ್ತಾನೆ ಇರುತ್ತೆ. ಬೆವರಿನಿಂದ ಆಗಿರ್ಬೋದು ಅಥವಾ ಕಾಮನ್ ಆಗಿ ಬರೋದ್ನು ಕೂಡ ಬರ್ಬೋದು. ಇಂಥವ್ರು ಏನ್ ಮಾಡ್ಬೋದು ಅಂತಂದ್ರೆ, ನಾವು ಸ್ನಾನ ಮಾಡುವಂತಹ ನೀರಿಗೆ ವೀಳ್ಯದೆಲೆ ರಸನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಬರುವಂತಹ ದುರ್ಗಂಧ ಕಡಿಮೆ ಆಗುತ್ತೆ. ಹಾಗೆ ವೀಳ್ಯದೆಲೆ ಅಡಿಕೆನ ನೀರಿನಲ್ಲಿ ಕುದಿಸ್ಕೊಂಡು ಆ ನೀರನ್ನ ಕುಡಿಯೋದ್ರಿಂದನೂ ಕೂಡ ನಮ್ಮ ದೇಹದ ದುರ್ಗಂಧ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನೆಕ್ಸ್ಟು, ಈಗ ಕೆಲವೊಂದ್ಸಲ ನಮಗೆ ತುಂಬ ಶೀತ ಆದಾಗ ಆಗಿರಬಹುದು, ಅಥವಾ ನಾವು ಹೆಚ್ಚು ಗಾಳಿಲಿ ಓಡಾಡಿದಾಗ ಆಗಿರ್ಬೋದು, ನಮ್ಗಾಗಿರ್ಬೋದು ಅಥವಾ ನಮ್ಮ ಮಕ್ಳಿಗೆ ಆಗಿರ್ಬೋದು, ಸಡನ್ ಆಗಿ ಕಿವಿ ನೋವು ಬಂದ್ಬಿಡುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂದರೆ, ಒಂದು 10 ಡ್ರಾಪ್ಸ್ ಅಷ್ಟು ವೀಳ್ಯದೆಲೆ ರಸನ ಸಿದ್ಧಪಡಿಸ್ಕೊಬೇಕು. ಅದಕ್ಕೆ ಒಂದು 10 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಬೇಕು. ಆ ನೋವು ಬಂದಿರುವಂತಹ ಕಿವಿಗೆ 1-2 ಡ್ರಾಪು ಇದನ್ನ ಮಿಕ್ಸ್ ಮಾಡಿರುವಂತಹ ಒಂದು ಮಿಶ್ರಣನ ನಾವು 1-2 ಹನಿಯಷ್ಟು ಕಿವಿಗೆ ಹಾಕಿದ್ರೆ ತಕ್ಷಣನೇ ಕಿವಿ ನೋವು ಕಡಿಮೆ ಆಗುತ್ತೆ. ನೆಕ್ಸ್ಟು, ನಮ್ಮ ಮುಖದಲ್ಲಿ ಏನಾದರೂ ಸನ್ ಟ್ಯಾನ್ ಆಗಿದ್ರೆ, ಮತ್ತೆ ಹಳೆಯ ಕಪ್ಪು ಕಲೆಗಳು ಇದ್ರೆ, ಮತ್ತೆ ಮೊಡವೆ ಗುಳ್ಳೆಗಳೇನಾದರೂ ಆಗಿದ್ರೆ, ವೀಳ್ಯದೆಲೆನ ಕುದಿಸಿ ಆ ನೀರಿನಲ್ಲಿ ನಾವು ಮುಖ ತೊಳೆಯೋದ್ರಿಂದ ಕೂಡ ಕ್ರಮೇಣವಾಗಿ ನಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆ, ಸನ್ ಟ್ಯಾನು, ಮೊಡವೆ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ವೀಳ್ಯದೆಲೆನ ಕುದಿಸ್ಕೊಂಡು ಆ ವೀಳ್ಯದೆಲೆನ ನಾವು ಜಜ್ಜಿ ಪೇಸ್ಟ್ ಥರ ಮಾಡಿಕೊಂಡು ಆ ಪೇಸ್ಟಿನ ಒಂದು ಫೇಸ್ ಪ್ಯಾಕ್ನ ಮುಖಕ್ಕೆ ಹಚ್ಚೋದ್ರಿಂದನಾದರೂ ಆಗಲಿ, ಅಥವಾ ಆ ಮಿಶ್ರಣದ ಒಂದು ಸ್ಕ್ರಬ್ಬರ್ನ ನಾವು ಯೂಸ್ ಮಾಡೋದ್ರಿಂದನಾದರೂ ಆಗಲಿ, ನಮ್ಮ ಮುಖದಲ್ಲಿರುವಂತಹ ಈ ಎಲ್ಲ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಆ ವೀಳ್ಯದೆಲೆ ಪೇಸ್ಟ್ನ ಫೇಸ್ ಸ್ಕ್ರಬ್ ಆಗಿ ಬಳಸೋದ್ರಿಂದನೂ ಕೂಡ ನನ್ನ ಮೇಲೆ ಹೇಳಿದಂತಹ ಎಲ್ಲ ಚರ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಕೆಲವು ಹೆಂಗಸರಿಗೆ ಯೋನಿ ತುರಿಕೆ ಆಗ್ತಾ ಇರುತ್ತೆ, ಮತ್ತೆ ಬಿಳಿ ಬಟ್ಟೆ ಆಗ್ತಾ ಇರುತ್ತೆ. ವೀಳ್ಯದೆಲೆನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ವೀಳ್ಯದೆಲೆನ ಕುದಿಸಿ ಆ ನೀರನ್ನ ಕುಡಿಯೋದ್ರಿಂದ ಯೋನಿ ತುರಿಕೆ ಕಡಿಮೆ ಆಗುತ್ತೆ, ಮತ್ತೆ ಬಿಳಿ ಬಟ್ಟೆನೂ ಕೂಡ ಕಡಿಮೆ ಆಗುತ್ತೆ. ಕೆಲವರಿಗೆ ಇದಕ್ಕಿದ್ದಂತೆ ಮೂಗಿನ ಹೊಳ್ಳೆಯಿಂದ ರಕ್ತ ಸುರಿತಾ ಇರುತ್ತೆ. ದೊಡ್ಡವ್ರಿಗಾದ್ರೂ ಆಗಿರ್ಬೋದು, ಸಣ್ಣ ಮಕ್ಳಿಗಾದ್ರೂ ಆಗಿರ್ಬೋದು. ಆ ಸಮಯದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ, ಒಂದು ಫ್ರೆಶ್ ಆಗಿರುವಂತಹ ವೀಳ್ಯದೆಲೆನ ತಗೊಂಡು ಅದನ್ನ ಫೋಲ್ಡ್ ಮಾಡಿಬಿಟ್ಟು ರಕ್ತ ಸುರಿತಾ ಇರುವಂತಹ ಮೂಗಿನ ಹೊಳ್ಳೆಗೆ ಇಡೋದ್ರಿಂದ ಸ್ವಲ್ಪ ಸಮಯದ ನಂತರ ರಕ್ತ ಸುರಿತಾ ಇರುವಂಥದ್ದು ಸ್ಟಾಪ್ ಆಗುತ್ತೆ. ಕೆಲವ್ರಿಗೆ ಬೆನ್ನೋವು ಮತ್ತೆ ಮಾಂಸಖಂಡಗಳ ನೋವು ಬರ್ತಾ ಇರುತ್ತೆ. ಅಂಥವ್ರು ಏನು ಮಾಡ್ಬೋದಪ್ಪ ಅಂತಂದರೆ, ಒಂದು ವೀಳ್ಯದೆಲೆಗೆ ಕೊಬ್ಬರಿ ಎಣ್ಣೆನ ಸವರಿ ಅದನ್ನ ತವಾದ ಮೇಲೆ ಸ್ವಲ್ಪ ಬಿಸಿ ಮಾಡಿ ನೋವಿರುವಂತಹ ಜಾಗಕ್ಕೆ ಅಂಟಿಸಿದ್ರೆ ಈ ಬೆನ್ನು ನೋವು ಮತ್ತು ಮಾಂಸಖಂಡಗಳ ನೋವು ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಅರ್ಥ್ರೈಟಿಸ್ ಪೇಯ್ನ್ ಇರುತ್ತೆ, ಮತ್ತು ಜಾಯಿಂಟ್ ಪೇಯ್ನ್ ಇರುತ್ತೆ, ಮತ್ತು ಊತ ಇರುತ್ತೆ ಜಾಯಿಂಟ್ಗಳಲ್ಲಿ. ಅಂಥವ್ರು ಏನು ಮಾಡಬಹುದಪ್ಪ ಅಂತಂದರೆ, ವೀಳ್ಯದೆಲೆನ ಜಜ್ಜಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಬಿಸಿ ಮಾಡಿ ಅದನ್ನು ಜಾಯಿಂಟ್ಗಳಿಗೆ ಮತ್ತು ಊತ ಇರುವಂತಹ ಜಾಗಕ್ಕೆ ಆ ಪೇಸ್ಟ್ನ ಹಚ್ಚೋದ್ರಿಂದನೂ ಕೂಡ ಈ ಜಾಯಿಂಟ್ ಪೇಯ್ನು ಮತ್ತು ಅರ್ಥ್ರೈಟಿಸ್ ಪೇಯ್ನು, ಊತ ಇರುವಂಥದ್ದು ಎಲ್ಲವೂ ಕೂಡ ಕೆಲವು ಸಮಯದ ನಂತರ ಕಡಿಮೆ ಆಗುತ್ತೆ. ವೀಳ್ಯದೆಲೆ ಒಳ್ಳೆ ಪೇಯ್ನ್ ಕಿಲ್ಲರ್ ಅಂತಲೇ ಹೇಳ್ಬೋದು. ನಮಗೇನಾದರೂ ತಲೆನೋವು ಬಂದಾಗ ವೀಳ್ಯದೆಲೆನ ಜಜ್ಜಿ ಪೇಸ್ಟ್ ಥರ ಮಾಡಿಕೊಂಡು ಆ ಪೇಸ್ಟ್ನ ನಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ತಲೆನೋವು ಬೇಗ ಕಡಿಮೆ ಆಗುತ್ತೆ. ಡೈಲಿ ಬಿಸಿಲಲ್ಲಿ ಓಡಾಡೋರು, ಮತ್ತು ಬಿಸಿಲಲ್ಲಿ ನಿಂತು ಹೆಚ್ಚು ಹೊತ್ತು ಕೆಲಸ ಮಾಡೋವಂಥವ್ರು, ಮತ್ತು ಡೈಲಿ ನಾವು ಬೈಕಲ್ಲಿ ಓಡಾಡುವಂಥವ್ರಿಗೆ ಬಿಸಿಲುಗಳಲ್ಲಿ, ಮತ್ತು ಈ ಫಂಕ್ಷನ್ಗಳಲ್ಲಿ ಅಡುಗೆ ಮಾಡುವಂತಹ ಅಡುಗೆಯವರು, ಇವ್ರಿಗೆಲ್ಲ ಮುಖ ಕಪ್ಪಾಗಿರುತ್ತೆ ಹೀಟ್ನಿಂದ. ಇಂಥವರು ವೀಳ್ಯದೆಲೆ ಪೇಸ್ಟ್ನ ಮಾಡಿಕೊಂಡು ಅದರ ಪೇಸ್ಟ್ನ ಫೇಸ್ ಪ್ಯಾಕ್ ಆಗಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದನೂ ಕೂಡ ಅವ್ರ ಮುಖಕ್ಕೆ ಒಂದು ಒಳ್ಳೆ ಕಲರು ಬರುತ್ತೆ. ವೀಳ್ಯದೆಲೆ ಗರ್ಭಿಣಿಯರಿಗೆ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇದು ಗರ್ಭಿಣಿಯ ಮತ್ತು ಗರ್ಭಿಣಿಯ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ವೀಳ್ಯದೆಲೆನಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮು ರಿಚ್ ಆಗಿರುತ್ತೆ. ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಪ್ರತಿದಿನ ರಾತ್ರಿ ಗರ್ಭಿಣಿಯರು ಊಟ ಆದಮೇಲೆ ವೀಳ್ಯದೆಲೆನ ತಿಂದು ಮಲಗೋದ್ರಿಂದ ಅವ್ರಿಗೆ ತಿಂದ ಆಹಾರ ಚೆನ್ನಾಗಿ ಪಚನವಾಗುತ್ತೆ, ಮತ್ತು ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡ್ತಾನೆ ಇರುತ್ತೆ.
ಈ ವೀಳ್ಯದೆಲೆನಲ್ಲಿ ಫೈಬರ್ ಕಂಟೆಂಟು ರಿಚ್ ಆಗಿರೋದ್ರಿಂದ ಇವ್ರಿಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಗ್ಯಾಸ್ಟ್ರಿಕ್ ಆಗ್ತಾನೆ ಇರುತ್ತೆ. ಈ ವೀಳ್ಯದೆಲೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ನ ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ ಆಗೋದನ್ನ ತಡೆಯುತ್ತೆ. ಕೆಲವ್ರಿಗೆ ತುಂಬಾ ಆಯಿಲ್ ಸ್ಕಿನ್ ಇರುತ್ತೆ. ಯಾವಾಗಲೂ ಅವ್ರ ಮುಖ ನೋಡಿದಾಗ ಮುಖಕ್ಕೆ ಎಣ್ಣೆ ಹಾಕಿದಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಇಂಥವ್ರು ಏನು ಮಾಡಬಹುದಪ್ಪ ಅಂದರೆ 3 ವೀಳ್ಯದೆಲೆನ ತಗೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೀ ಸಾಲ್ಟ್ ಅಂದರೆ ಸಮುದ್ರದ ಉಪ್ಪಿರುತ್ತಲ್ಲ ಅದನ್ನು ಹಾಕಿ 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ ಪ್ಯಾಕ್ ಆಗಿ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಮುಖನ ತೊಳಿರಿ. ವಾರದಲ್ಲಿ 3 ದಿನ ಹೀಗೆ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಆಯಿಲ್ ಕಂಟೆಂಟ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ನಿಯಮಿತವಾಗಿ ಇದನ್ನು ಬಳಸೋದ್ರಿಂದನೂ ಕೂಡ ನಿಮ್ಮ ಫೇಸು ಒಂದೊಳ್ಳೆ ಗ್ಲೋನೆಸ್ ಬರುತ್ತೆ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರೋರ್ಗೇನಾದರೂ ಗಾಯಗಳಾದರೆ ಬೇಗ ವಾಸಿಯಾಗಲ್ಲ ಅವ್ರಿಗೆ. ಈ ವೀಳ್ಯದೆಲೆನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಏನಾದರೂ ಸಕ್ಕರೆ ಕಾಯಿಲೆ ಇರೋರಿಗೆ ಗಾಯ ಆದಾಗ ಈ ವೀಳ್ಯದೆಲೆನ ಜಜ್ಜಿ ಅದನ್ನು ಗಾಯದ ಮೇಲೆ ಹಾಕೋದ್ರಿಂದ ಬೇಗ ಗಾಯ ಒಣಗುತ್ತೆ. ಮತ್ತು ಸುಟ್ಟ ಗಾಯಗಳಿಗೂ ಕೂಡ ವೀಳ್ಯದೆಲೆನ ಪೇಸ್ಟ್ ಮಾಡಿ ಹಚ್ಚೋದ್ರಿಂದನೂ ಕೂಡ ಬೇಗ ಸುಟ್ಟ ಗಾಯನೂ ಕೂಡ ವಾಸಿಯಾಗುತ್ತೆ. ಹಾಗೆ ವೀಳ್ಯದೆಲೆನಲ್ಲಿ ಫೆನೋಲಿಕ್ ಕಾಂಪೌಂಡು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹಾಗೆ ನೋವು ನಿವಾರಕ ಗುಣ ಇದೆ. ಹಾಗಾಗಿ ನಮಗೇನಾದರೂ ಬಿದ್ದು ನಮಗೆ ಅಥವಾ ಮಕ್ಳಿಗೇನಾದರೂ ಗಾಯ ಆಗಿದ್ದಾಗ ವೀಳ್ಯದೆಲೆ ಪೇಸ್ಟ್ನ ಮಾಡಿ ನಾವು ಹಚ್ಚೋದ್ರಿಂದ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಬಿದ್ದು ಗಾಯ ಆದಾಗ ಆ ಬ್ಲಡ್ ಲಾಸ್ ಆಗೋದು ಕೂಡ ನಿಲ್ಲುತ್ತೆ ಮತ್ತು ಗಾಯನೂ ಕೂಡ ಬೇಗ ವಾಸಿಯಾಗುತ್ತೆ. ಕೆಲವ್ರಿಗೆ ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡಿದ್ರೂ ಕೂಡ ಬಾಯಿ ದುರ್ಗಂಧ ಬರ್ತಾನೆ ಇರುತ್ತೆ. ಇಂಥವ್ರು ನಿಯಮಿತವಾಗಿ ವೀಳ್ಯದೆಲೆನ ಜಗ್ದು ಅದ್ರ ರಸನ ಕುಡಿಯೋದ್ರಿಂದ ಅವ್ರ ಬಾಯಿ ದುರ್ಗಂಧ ಕಡಿಮೆ ಆಗುತ್ತೆ. ಹಾಗೆ ವೀಳ್ಯದೆಲೆನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಬ್ಯಾಕ್ಟೀರಿಯಾವನ್ನು ಸಾಯಿಸುವಂತಹ ಗುಣ ಇದೆ. ಹಾಗಾಗಿ ಇದು ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಹಾಗೆ ಹುಳ್ಕಲ್ಲು ಆಗದಂತೆ ಕೂಡ ಇದು ತಡೆಯುತ್ತೆ. ವೀಳ್ಯದೆಲೆನ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅಲರ್ಜಿ, ರ್ಯಾಷಸ್ಸು ಮತ್ತು ಡರ್ಮಾಟೈಟಿಸ್ ಆಗಿರುವಂತಹ ಜಾಗಕ್ಕೆ ಈ ಪೇಸ್ಟ್ನ ಹಚ್ಚೋದ್ರಿಂದ ಅಲರ್ಜಿ, ರ್ಯಾಷಸ್ಸು, ಡರ್ಮಾಟೈಟಿಸ್ಸು ಎಲ್ಲವೂ ಕೂಡ ಬೇಗ ಗುಣ ಆಗುತ್ತೆ. ಮಕ್ಕಳನ್ನು ಬಯಸ್ತಾ ಇರುವಂತಹ ದಂಪತಿಗಳು ಪ್ರತಿದಿನ ಒಂದು ವೀಳ್ಯದೆಲೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೊಂಡು ತಿನ್ನೋದ್ರಿಂದ ಅವ್ರಿಗೆ ಉತ್ತಮ ಗುಣಮಟ್ಟದ ಮೊಟ್ಟೆ ಅಂದ್ರೆ ಕ್ವಾಲಿಟಿ ಎಗ್ಸ್ ರಿಲೀಸ್ ಆಗುತ್ತೆ ಮತ್ತೆ ವೀರ್ಯಾಣು ವೃದ್ಧಿ ಆಗುತ್ತೆ. ವೀಳ್ಯದೆಲೆನಲ್ಲಿ ಏನೇನ್ ಕಂಟೆಂಟ್ಸ್ ಇರುತ್ತಪ್ಪ ಅಂದ್ರೆ 100 ಗ್ರಾಂ ವೀಳ್ಯದೆಲೆನಲ್ಲಿ 61 ಗ್ರಾಂ ಕ್ಯಾಲೋರಿ ಇರುತ್ತೆ, 1 ಗ್ರಾಂ ಫ್ಯಾಟ್ ಇರುತ್ತೆ ಮತ್ತೆ 6 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, 3 ಗ್ರಾಂ ಪ್ರೋಟೀನ್ ಇರುತ್ತೆ, 1.8 ಗ್ರಾಮ್ ಫೈಬರ್ ಇರುತ್ತೆ. ವೀಳ್ಯದೆಲೆನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಮತ್ತೆ ವಿಟಮಿನ್ ಸಿ, ಥೈಮಿನ್, ನಿಯಾಸಿನ್ ಇರುತ್ತೆ. ರೈಬೋಫ್ಲೇವಿನ್, ಕೆರೋಟಿನ್, ವಿಟಮಿನ್ ಎ, ಫ್ಲೇವನಾಯ್ಡ್ಸ್, ಸ್ಟೀರಾಯ್ಡ್ಸ್, ಟ್ಯಾನಿನ್ಸ್, ಆಲ್ಕಲೈಡ್ಸ್ ವೀಳ್ಯದೆಲೆನಲ್ಲಿ ಇಷ್ಟು ಕಂಟೆಂಟ್ಸ್ ಇರುತ್ತೆ. ಇದಿಷ್ಟು ವೀಳ್ಯದೆಲೆನಿಂದ ನಮ್ಮ ದೇಹಕ್ಕಾಗುವಂತಹ ಆರೋಗ್ಯ ಪ್ರಯೋಜನಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.